ಯೂಸರ್ ಫಾಲ್ಟ್ ರೆಕಾರ್ಡ್ ನೋಡ್ಬೇಕಂದ್ರೆ ಇದು ಡೌನ್ ಬಟನ್ ಹೊಡಿಬೇಕು. ಸಿಸ್ಟಮ್ ಡಾಟಾ ಐತಿ, ವೇವ್ ರೆಕಾರ್ಡ್ಸ್, ಸೆಲೆಕ್ಟ್ ಇವೆಂಟ್, ಸೆಲೆಕ್ಟ್ ಫಾಲ್ಟ್. ಇಲ್ಲಿ 0 ಇರುತ್ತಲ್ಲ, ನೀವು ಸೆಲೆಕ್ಟ್ ಮಾಡ್ಬೇಕು ಹಿಂದೆಲ್ಲ ಫಾಲ್ಟ್ ಯಾವ್ದು ಅನ್ನೋದನ್ನ ಎಂಟ್ರ್ ಹೊಡಿಬೇಕು. ಓಕೆ 1 ಇಲ್ಲ ನೀವು ಫಾಲ್ಟ್ ಎಷ್ಟೊತ್ತಿಗೆ ಆಗ್ಯಾವಂತ ನಂಬರ್ ಇರ್ತಾವೆ ಅದ್ರಲ್ಲಿ. ಆಮೇಲೆ 1 ಅಂತ ಹೊಡೆದು ಓಕೆ ಕೊಡೋದು. ರೆಕಾರ್ಡ್ ರೀಟ್ರೈವ್ ರಿಸೀವ್ ಆಯಿತು. ಇಲ್ಲಿ ಕೆಳಗೆ ಡೌನ್ ಹೊಡಿಬೇಕು ಏನೇನು ಫಾಲ್ಟ್ ಆಗಿದೆ. ಸಿ ಮತ್ತು ನ್ಯೂಟ್ರಲ್ ಫೇಸ್ ಆಪ್ರೇಟ್ ಆಗಿದೆ ಹಳೇದು. ಡಿಸ್ಟನ್ಸ್ ಆಪ್ರೇಟ್ ಆಗೈತೆ. ಎಷ್ಟನೇ ತಾರೀಕು 22 ಏಪ್ರಿಲು 2025, 15 ತಾರೀಕಿಗೆ. ಅದು ಅಂದ್ರೆ 15 ಅಂದ್ರೆ 3 ಗಂಟೆ, 1 ನಿಮಿಷ ಕಮ್ಮಿ 4 ಗಂಟೆ. ಫ್ರೀಕ್ವೆನ್ಸಿ ಫಾಲ್ಟ್ ಡ್ಯೂರೇಷನ್ 40 ಸೆಕೆಂಡಿಗೆ ಟ್ರಿಪ್ ಆಗೈತೆ, ಮಿಲಿ ಸೆಕೆಂಡಿಗೆ. ಅಂದ್ರೆ ಝೋನ್ 1 ಆಪ್ರೇಟ್ ಆಗಿರ್ತೈತೆ. 14 ಕಿಲೋಮೀಟ್ರಿಗೆ ಟ್ರಿಪ್ ಆಗೈತೆ. ಇಲ್ಲಿಂದ 14 ಕಿಲೋಮೀಟರ್ ಇದು ಇನ್ಕಮ್ ಇರ್ಬೋದು. ಆ ಲೈನ್ಯಾಗ ಒಟ್ಟು 14 ಕಿಲೋಮೀಟ್ರನೇ ಟ್ರಿಪ್ ಆಗಿದೆ. ಈ ಥರ ನೋಡಿ ಈ ಫಾಲ್ಟ್ ರೆಕಾರ್ಡ್. ಅಲ್ಲಿ ರೆಸಿಸ್ಟೆನ್ಸ್ ಝೋನ್ 2 ಒಳಗೈತೆ. ಇಷ್ಟ ಇದೆ ಇದು ಫಾಲ್ಟ್ ರೆಕಾರ್ಡ್. ಇದು ಮೇನ್ ಸ್ಕ್ರೀನ್ ಇರುತ್ತಲ್ಲ, ಡೌನ್ ಕೀ ಹೊಡಿಬೇಕು. ವೇವ್ ರೆಕಾರ್ಡ್ಸು ಅದ್ರ ಮಕ್ಕಳು ಮೆಜರ್ಮೆಂಟ್ 1 ಅಂತ ಬರುತ್ತೆ. ಡೌನ್ ನೋಡಿ ಎಷ್ಟೈತೆ 91.91 ಆರ್ ಫೇಸ್. ಐ ಅಂದ್ರೆ ಆರ್ ಫೇಸು, ಬಿ ಅಂದ್ರೆ ವೈ ಫೇಸ್. ಐ ಬಿ ಮತ್ತು ಬಿ ಅಂದ್ರೆ ಬಿ ಫೇಸ್ ಅಲ್ಲ. ಇಲ್ಲಿ ಸಿ ಅಂತ ಇರುತ್ತೆ. ನೆಕ್ಸ್ಟ್ ಇದು ಬಿ ಫೇಸ್. ಎ ಬಿ ಸಿ ಅಂತ ಇರುತ್ತೆ. RYB ಹಂಗಲ್ಲ, ಇಲ್ಲಿ ಎ ಬಿ ಸಿ 87 amps. ವೋಲ್ಟೇಜ್ ಕೆಳಗೆ ಹಂಗೆ ಬರುತ್ತೆ. ಇದು ಫೇಸ್ ಟು ಫೇಸ್ ವೋಲ್ಟೇಜ್ 112 ಐತಿ. RY ಇದು YB, ಇದು BR. ಇದ್ರಾಗೂ ನಿಮ್ಗೆ ಇದು ಸಿಗುತ್ತೆ ಏನು ಮೆಗಾವ್ಯಾಟ್. ಸಿಂಗಲ್ ಫೇಸ್ ಆರ್ ಫೇಸದ ಮೆಗಾವ್ಯಾಟು, ವೈ ಫೇಸು, ಬಿ ಫೇಸು, 3 ಫೇಸು ಕೂಡಿ ಸಿಗುತ್ತೆ. ಬಿ ಫೇಸ್ ಮೆಗಾವ್ಯಾಟ್ 14 ಮೆಗಾವ್ಯಾಟ್ ಇದೆ. ಅದು ಮೆಜರ್ಮೆಂಟ್ 2 ಒಳಗೆ ಬರುತ್ತೆ. ಅಸ್ ಇಂಡಿವಿಜುವಲ್ಲು ಮೆಜರ್ಮೆಂಟ್ 1 ಬರುತ್ತೆ. ಇದು ಟೆಸ್ಟಿಂಗ್ ಪರ್ಪಸ್ 3. ರಿಸೆಟ್ ಇಲ್ಲೇ ಐತ್ರಿ. ರೆಕಾರ್ಡ್ ಅಂಕರ್ ತೋರಿಸಿದಲ್ಲ, ರಿಸೆಟ್ಟಿಗೆ ಮೆಜರ್ಮೆಂಟ್ ನೋಡ್ಬೇಕಂದ್ರೆ ಮೆಜರ್ಮೆಂಟ್ 1. ಇದು ಕರೆಂಟಿಗೆ ಮೆಗಾವ್ಯಾಟ್ ನೋಡ್ಬೇಕಂದ್ರೆ 2 ಅದ.